ಜೊತೆಗೆ ಅವರ ವಕೀಲ ಇರುವಂತದ್ದು. ಸದ್ಯ ಅವರ ಮನೆಯಲ್ಲಿ ವಾದ ವಿವಾದಗಳು ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಅವರು ಯಾವ ರೀತಿಯಲ್ಲಿ ಆರೋಪಿ ಆಗ್ತಾರೆ ಅನ್ನುವಂತ ಪ್ರಶ್ನೆ ಮಟ್ಟಣ್ಣವರ್ ಮತ್ತು ಅವರ ವಕೀಲರದ್ದು ಬಹಳಷ್ಟು ವಾದ ವಿವಾದಗಳಾಗ್ತದೆ. ಆದ್ರೆ ಪೊಲೀಸರು ನಾವೇ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತೇವೆ ಅನ್ನುವಂತ ವಾದ ಪೊಲೀಸರದ್ದು. ಹೀಗಾಗಿ ಬಹಳಷ್ಟು ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಕೂಡ ಉಂಟು ಆಗಿರುವಂತದ್ದು. ಅಂದ್ರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಬ್ರಹ್ಮಾವರ ಠಾಣೆ BL ಒಂದು ಅವಹೇಳನಕಾರಿ ಹೇಳಿಕೆ ವಿರುದ್ಧ ಒಬ್ರು ದೂರಿಗೆ ಸಂಬಂಧಿಸಿದಂತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಈಗಾಗಲೇ ಬಂದಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿರುವಂತದ್ದು. ಆದ್ರೆ ಬಂದಂತ ಸಂದರ್ಭದಲ್ಲಿ ಅವರನ್ನ ತಡೆದಿರುವಂತದ್ದು, ಅಂದ್ರೆ ಬೆಂಬಲಿಗರು ಮತ್ತು ಅವರ ವಕೀಲರು ತಡೆದಿರುವಂತದ್ದು. ಅಂದ್ರೆ ಈಗ ಯಾವ ರೀತಿಯಲ್ಲಿ ಬಂಧನ ಮಾಡ್ತೀರಿ, ಅವರು ಯಾವ ರೀತಿಯಲ್ಲಿ ಆರೋಪಿ ಆಗ್ತಾರೆ, ಅಂದ್ರೆ ಬಂಧನ ಅನ್ನುವಂಥದ್ದು ಇಷ್ಟು ಈಸಿಯಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಹಾಕ್ತಾ ಇರುವಂತದ್ದು. ಪೊಲೀಸರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರ ಮಧ್ಯೆ ಇನ್ನೂ ಕೂಡ ವಾದ ವಿವಾದಗಳು ಮುಂದುವರೆದಿರುವಂತದ್ದು. ಪೊಲೀಸರು ಹೇಳುವಂತದ್ದು ನಾವೇ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತೇವೆ, ನೀವು ಮುಂದಿನ ಪ್ರೊಸೀಜರ್ ಮಾಡಿ ಅನ್ನುವಂತ ಇದು ಪೊಲೀಸರದ್ದು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರಾದಂತಹ ಗಿರೀಶ್ ಮಟ್ಟಣ್ಣ ಅವರ ಜೊತೆಗೆ ಅವರ ವಕೀಲರು ಹೇಳ್ತಿರುವಂತದ್ದು ಏನಂದ್ರೆ ಅವರು ಯಾವ ರೀತಿಯಾಗಿ ಆರೋಪಿ ಆಗ್ತಾರೆ, ಒಂದು ಹೇಳಿಕೆ ನೀಡಿದ ತಕ್ಷಣ ಆರೋಪಿಯ ನೀವು ಈ ರೀತಿಯಾಗಿ ಬಂದು ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗುದು ಎಷ್ಟು ಸರಿ, ನಾವೇ ಅವರನ್ನ ಠಾಣೆಗೆ ಕರೆದುಕೊಂಡು ಬರ್ತೇವೆ ಅನ್ನುವಂತ ಮಾತನ್ನ ಅವರು ಹೇಳಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮನೆ ಏನಿದೆ ತಿಮರೋಡಿ ಮನೆಯಲ್ಲಿ ಸದ್ಯ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಇರುವಂತದ್ದು. ಮತ್ತಷ್ಟು ಪೊಲೀಸರನ್ನು ಈಗಾಗಲೇ ಕರೆಸಿಕೊಳ್ತಾ ಇದ್ದಾರೆ. ಬೆಂಬಲಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅಂದ್ರೆ ಯಾವುದೇ ನಿರೀಕ್ಷೆ ಇರಲಿಲ್ಲ, ಇವತ್ತು ಉಡುಪಿ ಜಿಲ್ಲೆಯ ಪೊಲೀಸರಿಗೆ ಏಕಾಏಕಿ ಬಂದು ಅರೆಸ್ಟ್ಗೆ ಬರ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇರಲಿಲ್ಲ. ಹಾಗಾಗಿ ಬೆಂಬಲಿಗರು ಆರಂಭದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ರು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅಂದ್ರೆ ಹೆಚ್ಚಿನ ಪೊಲೀಸರನ್ನು ಕೂಡ ಕರೆಸಿಕೊಳ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಈ ಮನೆಯ ಮುಂಭಾಗದಲ್ಲಿ ಬಿಗುವಿನ ವಾತಾವರಣ ಇರುವಂತದ್ದು. ಎರಡೂ ಕಡೆಯವರು ಕೂಡ ತಮ್ಮ ತಮ್ಮ ವಾದವನ್ನು ಮಾಡ್ತಾ ಇರುವಂತದ್ದು. ಪೊಲೀಸರು ಹೇಳುವುದು ನಾವೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ನೀವು ಮುಂದೆ ಪ್ರೊಸೀಜರ್ ಏನಿದೆ ಅದು ಮಾಡಿ ಹೇಳ್ತಾರೆ. ಆದ್ರೆ ಇವ್ರು ಹೇಳುವಂತದ್ದು ಅವರು ಆರೋಪಿ ಅಲ್ಲ, ಅಂದ್ರೆ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಷ್ಟೇ, ನಾವೇ ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತೇವೆ, ಮುಂದಿನ ಏನೋ ಹಂತದೇನೋ ಪ್ರೊಸೀಜರ್ ಇದೆ ಅದನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಗಿರೀಶ್ ಮಟ್ಟಣ್ಣ ಅವರ ಜೊತೆಗೆ ಅವರ ಜೊತೆ ಇದ್ದಂತ ವಕೀಲರು ಹೇಳ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಮಾತ್ರ ನಾವು ಅರೆಸ್ಟೇ ಮಾಡ್ಕೊಂಡು ಕರ್ಕೊಂಡು ಹೋಗ್ತೇವೆ ಅನ್ನುವಂತ ವಾದವನ್ನು ಮುಂದಿಡ್ತಿರುವಂತದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲದಂತಹ ಬಿಗುವಿನ ವಾತಾವರಣ ಅವರ ಮನೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು. ಅಶ್ವಿನಿ, ದಿನೇಶ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರದಲ್ಲಿ ಕೇಸ್ ದಾಖಲಾಗಿತ್ತು. ವಿಚಾರಣೆಗೆ ಬರಬೇಕು ಅಂತ ಪೊಲೀಸರು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ನಿನ್ನೆ ವಿಚಾರಣೆಗೆ ಕೂಡ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ತಿಮರೋಡಿ ಮನೆಗೆ ಬಂದಿದ್ದಾರೆ ಪೊಲೀಸರು. ಹಾಗಾದ್ರೆ ತಿಮರೋಡಿಯನ್ನ ಅರೆಸ್ಟ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಪೊಲೀಸರು ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ, ಅದರ ಜೊತೆಲಿ ಒಂದಷ್ಟು ಅಲ್ಲಿ ವಾಗ್ವಾದಗಳು ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ದಿನೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಹಾಗಾದ್ರೆ ಟೆನಿ ಮೂಮೆಂಟ್ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಆಗುವಂತ ಸಾಧ್ಯತೆ ಇದೆಯಾ? ಹೌದು ಅಶ್ವಿನಿ, ಅಂದ್ರೆ ಇದೇ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ದಿನಗಳ ಹಿಂದೆ ಗೃಹ ಸಚಿವರು ಕೂಡ ಸದನದಲ್ಲೂ ಕೂಡ ಇದೇ ರೀತಿಯಾದಂತಹ ಸೂಚನೆ ನೀಡಿದ್ರು. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ಆ ಬಳಿಕ ನಡೆದಿತ್ತು. ಅವರ ಅರೆಸ್ಟ್ ಆಗ್ತಾರೆ ಅನ್ನುವಂತ ಒಂದಷ್ಟು ಸುದ್ದಿಗಳು ಹರಿದಾಡ್ತಿತ್ತು. ಆದ್ರೆ ಆ ಬಳಿಕ ಒಂದಷ್ಟು ತಣ್ಣಗಾಗಿ ಈಗ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಉಡುಪಿ ಜಿಲ್ಲೆಯ ಪೊಲೀಸರು ಬಂದಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಉಡುಪಿ ಜಿಲ್ಲೆಯ ಪೊಲೀಸರು ದಕ್ಷಿಣ ಕನ್ನಡ ಪೊಲೀಸರ ಜೊತೆಗೂಡಿ ಇಲ್ಲಿಗೆ ಬಂದಿರುವಂತ ಮಹಿಳಾ ಪೊಲೀಸರು ಕೂಡ ಇರುವಂತದ್ದು. ಜೊತೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದಗಳು ಕೂಡ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಸೇರ್ತಾ ಇರುವಂತದ್ದು. ಆದಲ್ಲಿ ಕಡಿಮೆ ಸಂಖ್ಯೆಯ ಬೆಂಬಲಿಗರು ಇದ್ರು. ಆದ್ರೆ ಯಾವಾಗ ಈ ರೀತಿಯಾಗಿ ಸ್ಪ್ರೆಡ್ ಆಯ್ತು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಕೂಡ ಬಂದು ಆಕ್ರೋಶವನ್ನು ಮನೆಯ ಮುಂಭಾಗದಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಕೇವಲವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ ಈ ರೀತಿ ಬಂಧನ ಎಷ್ಟು ಸರಿ. ಸಾಕಷ್ಟು ಜನ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತ
ಆ ಬಳಿಕ ಕೇಸ್ ಆಗುತ್ತೆ, ಆ ಬಳಿಕ ಎಲ್ಲ ಪ್ರೊಸೀಜರ್ ಆಗುತ್ತೆ. ಆದ್ರೆ ಏಕಾಏಕಿಯಾಗಿ ಬಂದು ಈ ರೀತಿಯಾಗಿ ಬಂಧನ ಮಾಡುವುದು ಎಷ್ಟು ಸರಿ ಅನ್ನುವಂತ ವಾದವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಜೊತೆ ಅವರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಏಕಾಏಕಿ ಬಂಧನ ಸರಿಯಲ್ಲ, ಅವರು ಯಾವುದೇ ರೀತಿಯಾಗಿ ಆರೋಪಿಯಲ್ಲ, ಕೇವಲ ಒಂದು ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅನ್ನುವಂತ ಆಕ್ರೋಶ ಅವರದು. ಆದ್ರೆ ಪೊಲೀಸರು ನಮ್ಗೆ ಸೂಚನೆ ಇದೆ, ಅರೆಸ್ಟ್ ಮಾಡಬೇಕು ಅನ್ನುವಂತ ಸೂಚನೆ ಇದೆ ಅನ್ನುವಂತ ವಾದವನ್ನು ಪೊಲೀಸರು ಕೂಡ ಮುಂದಿಡ್ತಿರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಉಡುಪಿಯ ಪೊಲೀಸರು ಇದ್ರೆ, ಈ ಭಾಗದ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಭಾಗದ ಕೂಡ ಒಂದಷ್ಟು ಪೊಲೀಸರು ಕೂಡ ಇರುವಂತದ್ದು. ಅವರು ಕೂಡ ಇದ್ದು ಅವರು ತಮ್ಮ ಇದನ್ನು ಮುಂದಿಡ್ತಿರುವ ಅಂದ್ರೆ ನಮ್ಗೆ ಮಾಡಬೇಕು ಅನ್ನುವಂತ ಸೂಚನೆ ಇದೆ, ಹಾಗಾಗಿ ಬಂದಿದ್ದೇವೆ. ನಮ್ಮ ಏನು ಕಾನೂನು ಪ್ರಕ್ರಿಯೆ ಏನಿದೆ ಅದಕ್ಕೆ ಯಾವುದೇ ರೀತಿಯಾಗಿ ಅಡ್ಡಿಪಡಿಸಬೇಡಿ ಅನ್ನುವಂತ ಮಾತನ್ನು ಅವರು ಹೇಳ್ತಾ ಇರುವಂತ. ಆದ್ರೆ ಬೆಂಬಲಿಗರು ಅರೆಸ್ಟ್ ಮಾಡೋದಕ್ಕೆ ನಾವು ಬಿಡುವುದೇ ಇಲ್ಲ ಅನ್ನುವಂತ ವಾದವನ್ನ ಮುಂದುವರಿಸುತ್ತಿರುವಂತದ್ದು. ಒಟ್ಟಿನಲ್ಲಿ ಮನೆಯ ಮುಂಭಾಗದಲ್ಲಿ ಬಹಳಷ್ಟು ವಾದ ವಿವಾದಗಳಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಕೂಡ ಜಮಾಯಿಸ್ತಾ ಇದ್ದಾರೆ. ಬೆಳಗಿನ ಅಂದ್ರೆ ಆರಂಭದಲ್ಲಿ ಒಂದಷ್ಟು ಅಂದ್ರೆ 20-25 ಬೆಂಬಲಿಗರಷ್ಟೇ ಇದ್ರು. ಈಗ ಮತ್ತಷ್ಟು ಅಂದ್ರೆ ಉಜಿರೆ ಭಾಗದಿಂದ ಮತ್ತಷ್ಟು ಅವರ ಬೆಂಬಲಿಗರು ಕೂಡ ಅವರ ಮನೆಗೆ ಆಗಮಿಸ್ತಾ ಇರುವಂತದ್ದು. ಒಂದಷ್ಟು ಆಕ್ರೋಶಗಳನ್ನು ಅವರು ಕೂಡ ಹೊರ ಹಾಕ್ತಾ ಇರುವಂತದ್ದು ನೀವೀಗ ನೇರ ದೃಶ್ಯಾವಳಿಯಲ್ಲೂ ಕೂಡ ನೋಡಬಹುದು. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನಿಂತಿದ್ದಾರೆ. ಆ ಭಾಗದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪತ್ನಿ ಆಗಿರ್ಬೋದು, ಜೊತೆಗೆ ಮಟ್ಟಣ್ಣವರಾಗಿರ್ಬೋದು, ವಕೀಲರಾಗಿರ್ಬೋದು ಮತ್ತು ಬೆಂಬಲಿಗರು ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಕೂಡ ಆಕ್ಷೇಪವನ್ನು ಹೊರ ಹಾಕ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾಗಿ ಏಕಾಏಕಿ ಬಂಧನ ಮಾಡೋದು ಸರಿಯಲ್ಲ, ಅದು ಕಾನೂನಲ್ಲೂ ಕೂಡ ಇಲ್ಲ. ಅವರು ಯಾವುದೇ ರೀತಿಯಾದಂತ ಆರೋಪಿ ಅಲ್ಲ, ಕೇವಲ ಹೇಳಿಕೆ ನೀಡಿದ್ದಾರೆ ಅಷ್ಟೇ. ಅದಕ್ಕೋಸ್ಕರವಾಗಿ ನಾವೇ ಅವರನ್ನ ಠಾಣೆಗೆ ಕರೆದುಕೊಂಡು ಬರ್ತೇವೆ, ಅಲ್ಲಿ ಮುಂದೆ ಯಾವ ರೀತಿಯಾದಂತ ಪ್ರೊಸೀಜರ್ ಇದೆ ಅದನ್ನ ಮಾಡೋಣ ಅನ್ನುವಂತ ಮಾತನ್ನು ಅವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಮನೆಯ ಮುಂಭಾಗ ಅನ್ನುವಂಥದ್ದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಿರುವಂತದ್ದು. ಜೊತೆಗೆ ಪೊಲೀಸರು ಕೂಡ ನಮಗೆ ಸೂಚನೆ ಇದೆ ಬಂಧಿಸಬೇಕು ಅನ್ನುವಂಥದ್ದು. ಹಾಗಾಗಿ ಬಂದಿದ್ದೇವೆ, ನಾವು ಅರೆಸ್ಟ್ ಮಾಡಿಕೊಂಡು ಹೋಗ್ತೇವೆ ಅನ್ನುವಂತ ಇದನ್ನು ಕೂಡ ಆಲ್ ರೈಟ್. ದಿನೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಅಲ್ಲಿ ಪರಿಸ್ಥಿತಿ ಜೊತೆಗೆ ಅವರ ವಕೀಲ ಇರುವಂತದ್ದು. ಸದ್ಯ ಅವರ ಮನೆಯಲ್ಲಿ ವಾದ ವಿವಾದಗಳು ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಅವರು ಯಾವ ರೀತಿಯಲ್ಲಿ ಆರೋಪಿ ಆಗ್ತಾರೆ ಅನ್ನುವಂತ ಪ್ರಶ್ನೆ ಮಟ್ಟಣ್ಣವರ್ ಮತ್ತು ಅವರ ವಕೀಲರದ್ದು ಬಹಳಷ್ಟು ವಾದ ವಿವಾದಗಳಾಗ್ತದೆ. ಆದ್ರೆ ಪೊಲೀಸರು ನಾವೇ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತೇವೆ ಅನ್ನುವಂತ ವಾದ ಪೊಲೀಸರದ್ದು. ಹೀಗಾಗಿ ಬಹಳಷ್ಟು ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಕೂಡ ಉಂಟು ಆಗಿರುವಂತದ್ದು. ಅಂದ್ರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಬ್ರಹ್ಮಾವರ ಠಾಣೆ BL ಒಂದು ಅವಹೇಳನಕಾರಿ ಹೇಳಿಕೆ ವಿರುದ್ಧ ಒಬ್ರು ದೂರಿಗೆ ಸಂಬಂಧಿಸಿದಂತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಈಗಾಗಲೇ ಬಂದಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿರುವಂತದ್ದು. ಆದ್ರೆ ಬಂದಂತ ಸಂದರ್ಭದಲ್ಲಿ ಅವರನ್ನ ತಡೆದಿರುವಂತದ್ದು, ಅಂದ್ರೆ ಬೆಂಬಲಿಗರು ಮತ್ತು ಅವರ ವಕೀಲರು ತಡೆದಿರುವಂತದ್ದು. ಅಂದ್ರೆ ಈಗ ಯಾವ ರೀತಿಯಲ್ಲಿ ಬಂಧನ ಮಾಡ್ತೀರಿ, ಅವರು ಯಾವ ರೀತಿಯಲ್ಲಿ ಆರೋಪಿ ಆಗ್ತಾರೆ, ಅಂದ್ರೆ ಬಂಧನ ಅನ್ನುವಂಥದ್ದು ಇಷ್ಟು ಈಸಿಯಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಹಾಕ್ತಾ ಇರುವಂತದ್ದು. ಪೊಲೀಸರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರ ಮಧ್ಯೆ ಇನ್ನೂ ಕೂಡ ವಾದ ವಿವಾದಗಳು ಮುಂದುವರೆದಿರುವಂತದ್ದು. ಪೊಲೀಸರು ಹೇಳುವಂತದ್ದು ನಾವೇ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತೇವೆ, ನೀವು ಮುಂದಿನ ಪ್ರೊಸೀಜರ್ ಮಾಡಿ ಅನ್ನುವಂತ ಇದು ಪೊಲೀಸರದ್ದು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ